वेलकम टू ओमकारेश्वर लॉग बैलोंगल। बैलोंगल की शान सभी चिनाल के हो की जान सभी चिनाल के हो शबीर चुनाल के आ ಬೇಡ್ರೆ ಬೆಳಗಿಂದ ಡ್ರೈವ್ ಮಾಡತ್ತೀವಿ ಇನ್ನ ತನ ಮುಟ್ಟಿಲ್ಲ ಅರೌಂಡ್ 12 ತಾಸು ತಗೋತ ಮೋಮೋ ಬೈ ಬೆಳಗಿಂದ ಓಡಿಸತಾನ ಬೆಳಗಿಂದ ಇಲ್ಲಿ ಮಟನೂ ಓಡಿಸ್ಯಾನು ಈಗ ರೋಹಿತ್ ವಾಡ್ಕರ್ ಸಾಹೇಬ್ರು ತಗೊಳತಾರ ಬರೇ ಅಲ್ಲಿ ಮುಟ್ಟೋದೈತಿ ಈ ಆಂಟಿಗಳು ಇದ್ದಿದ್ದ ಕಡೆನೇ ಜಗಳ ಅಲ್ಲ ಫಿಕ್ಸ್ ಅವಾಗ ಆಗಿ ಬರ ಮತ್ತೆ ಇರ್ತೀವಲ್ಲ ಮಾಡಕ್ ಬರುತ್ತೆ ಹುಡುಗಿರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಆನ್ಲೈನ್ ದರ್ಶನ ಮಾಡತ್ತಾರ ನೋಡ್ರಿ मागे गाडी रे बाकी रोया मागे त्या समोरच्या धावती मागे ಯಾರಿಗೂ ಒಂದ್ ಸಂಗಿಲ್ಲವ ಏ ಬೋಲ್ರೆ ಏನ್ರಯ್ಯ ನಿಮ್ ಹಿಂಸೆ ನಿಮ್ದು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ गाडी देताल ವಿಧಾನಸೌಧ ಕಡೆ ಆಗ್ಬಿಡ್ಲ ಗಾಡಿ ಸುಡು ಇನ್ನ ಬಸ್ ಹುಬ್ಳಿಗೂ ಬಂದಿಲ್ಲ ವಿಧಾನಸೌಧಕ್ಕೆ ಬಂದನ ಅಂತ ಹೇಳಿ ನಿಮ್ಗೆ ನಮ್ಗೆ ಈಗ ಬಿಟ್ಟು ಹೋಗೈತಿ ಆಮೇಲೆ 3 ತಾಸು ಲೇಟ್ ಆಗೈತಿ ಬೆಂಗಳೂರಿನಾಗ ಬಸ್ ಈಗ ನಮ್ಗೆ 6 ಗಂಟೆ ಬಿಡೋದು 8 ಗಂಟೆ 8:30 ಆಗೈತಿ ಈಗ ನನ್ ಕಾಲೇಜ್ ಕಿತ್ತೂರು ಅಂತ ನಿಮ್ ಕಾಲೇಜಾಗು ಕಿತ್ತೂರು ಅಂತ ಅರ್ಧ ತಾಸ ಆದ್ಮೇಲೆ ಸಾರಿ ಒಂದ್ ಸೈಡ್ ಪೆಟ್ರೋಲ್ ಹಾಕ್ತಿರಂದ್ರೆ ಯಪ್ಪ ಯಾರ ನೀವಿಬ್ರು ಅಲ್ಲಿ ಸಂಕೇಶ್ವರ ಬಿಟ್ಟ ಸಂಕೇಶ್ವರ ಮಂಡಿ ಬೈಲಂಗಲ್ಲ ನೀವು ನಂಗೆ ಎಲ್ಲೂ ಬಿಡ್ರಿ ಕೌಶಿಕ ಪಟ್ಯವತ ಪರ್ವ ಶಬೀರ್ ಚುನಾಲ್ ಕೆ ಆ ಬೇಡ್ರೆ ಇವತ್ತಿನ ಬ್ಲಾಗ್ ಫುಲ್ ಸ್ಪೆಷಲ್ ಐತಿ ಯಾಕಂತಂದ್ರೆ ಎಲ್ಲಾರ್ದು ಡ್ರೀಮ್ ನಾವು ಅಚೀವ್ ಮಾಡತ್ತೀವಿ 12 ಜ್ಯೋತಿರ್ಲಿಂಗ್ನಾಗ ನಾವು 2 ಜ್ಯೋತಿರ್ಲಿಂಗ್ ವಿಸಿಟ್ ಮಾಡ್ಬೇಕಂತ ಅನ್ಕೊಂಡಿವಿ ಇಲ್ಲಿ ನೋಡ್ರಿ ನಮ್ಮ ಮೋಮೋ ಬೈದ ಪೋಲೋ ನಮ್ಮ ಕಾರ್ತಿಕ್ ಬೈ ಇಲ್ಲಿ ರೋಹಿತ್ ಬೈ ವೇಟ್ ಓಕೆ ಗೈಸ್ ಈಗ ಯಾವ್ದಿದೆ ಯಾವ ಟೋಲ್ ಕುಗ್ನೋಳಿ ನಿಯರ್ ಕಾಗಲ್ ಟೋಲ್ ನಿಂತೇವಿ ಈಗ ಒಂದ್ ಸ್ಟ್ರೆಚ್ನಾಗ 100 ಕಿಲೋಮೀಟರ್ಸ್ ಕವರ್ ಮಾಡೇವಿ ಫಸ್ಟ್ ಬ್ರೇಕ್ ತಗೊಳತೀವಿ ರೋಡ್ ಫುಲ್ ಕೆಟ್ಟ ಬಿಟ್ಟೈತಿ ಫುಲ್ ಅಯ್ಯೋ ಯಪ್ಪ ಈಗ ಎಲ್ಲಿ ಮೆಟ ಹಿಂಗೈತಿ ಸಾತಾರ ಮೆಟ ಹಿಂಗೈತಂತ ರೋಡ್ ಸಾಕಾಗೈತ್ರಿ 3 ಕಿಲೋಮೀಟರ್ ಕವರ್ ಮಾಡಾಕ ಇಷ್ಟೊತ್ತು ತೊಗೊಳತೈತಿ ಇನ್ನ 500 ಕಿಲೋಮೀಟರ್ ಹೋಗ್ಬೇಕು ನೋಡೋಣ ಮಜಾ ಮಾಡ್ಕೊಂಡ್ ತಗೋನು ಕಾರ್ನಾಗ ಲೆಟ್ಸ್ ಸಿ ಗೈಸ್ ಅವಳು ಎದುರಲಿ ಬಂದರೆ ಹೃದಯ ಕುಣಿವುದು ದೇವರೇ ಹೊಸ 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 ಥರ ಸಡಗರ ಇವಳಿರು ಕ್ಷಣಗಳು ಸುಮಧುರ ಆಫ್ಟರ್ ಇನ್ನು 1 more 100 ಕಿಲೋಮೀಟರ್ಸ್ ನಾವೀಗ ಯಾವ್ದಿದ ರಾಜವಾಡ ನೋಡ್ರಿ ಪ್ಲೇಸ್ ಸೆಕ್ಸಿ ಮಸ್ತ್ ಐತಲ್ಲ ಸೂಪರ್ ಐತಲ್ಲ ಪಾರ್ಟಿ ಮೇಲೆ ಬರ್ದಾರು ಓದ್ತಾರೆ ಆಗ್ಬೇಕು ರೋಹಿತವ್ರಿ ಸ್ವಲ್ಪ ರೋಹಿತವ್ರು ಇದ್ದಿದ್ದಕ್ಕೆ ನಾವೀಗ ಓದ್ಬೋದು ಈಗ ಹೊಸದಾಗ ನೋಡ್ರಿ ಈಗ ಊಟಕ್ಕೆ ಬಂದು ಕುಂತೇವಿ ಈಗ ಏನೋ ಸ್ಪೆಷಲ್ ಥಾಲಿ ಆರ್ಡರ್ ಮಾಡ್ಯಾರು
ಟೇಸ್ಟ್ ಹೆಂಗೈತಿ ಏನೈತಿ ಅಂತ ಹೇಳಿ ಹೇಳ್ತೀನಿ. ಆಂಬಿಯನ್ಸ್ ಅಂತೂ ಏಕ್ ನಂಬರ್. ಊಟ ಹೆಂಗೈತಿ? ಫಸ್ಟ್ ಕ್ಲಾಸ್ ಊಟ ಆತು. ಮಸ್ಟ್ ವಿಸಿಟ್. ರೇಟ್ ಸ್ವಲ್ಪ ಜಾಸ್ತಿ ಐತಿ. ಓಕೆ ರೇಟ್ ಐತಿ. ಅನ್ಲಿಮಿಟೆಡ್ ಫುಡ್. ಆಮೇಲೆ ಕ್ವಾಲಿಟಿನೂ ಸೆಕ್ಸಿ ಫುಲ್ ಎಷ್ಟು ಬೇಕಷ್ಟು. ಆದ್ರೆ ನೀವು ರೊಟ್ಟಿ ಪಲ್ಯ ಭಾಜಿ ಏನೇನು ಕೊಟ್ಟಾರ ಎಲ್ಲ ಏಕ್ ನಂಬರ್. 6.5 hours later. ನೋಡ್ರಿ ಗೈಸ್, ರಾತ್ರಿ ಟೈಮ್ ಆಗೈತಿ 12:30 ಆಗೈತಿ. ಈಗ ಬಂದು ಮುಟ್ಟೇವಿ. ಈಗ ನಾವು ಹೋಟೆಲ್ ಕಡೆ ಬಂದು ಮುಟ್ಟೇವಿ ನೋಡ್ರಿ. ಇಲ್ಲಿ Day 2. ಗುಡ್ ಮಾರ್ನಿಂಗ್ ಗೈಸ್. ಮತ್ತು ಇವತ್ತು ಮಹಾರಾಷ್ಟ್ರನಾಗ ಸೆಕೆಂಡ್ ಡೇ. ನಿನ್ನೆ ಏನಾಯ್ತು, ಪೂರ್ತಿ ಬರೇ ಟ್ರಾವೆಲಿಂಗ್ನಾಗ ಹೋಗ್ಬಿಡ್ತು. ಅದ್ರಾಗ ಪುಣೆ ಹೈವೇ ಕನ್ಸ್ಟ್ರಕ್ಷನ್ನಾಗ ಐತಿ. ಪುಣೆ ದಾಟು ಮೇಟ ಅಂತೂ ಸಾಕಾಗ್ಬಿಡ್ತ. ನಾವು ರೂಮ್ ಮುಟ್ಟಿದ್ದು 12 ಗಂಟೆ ರಾತ್ರಿ. ಅದನ್ನು ಮುಗಿಸ್ಕೊಂಡು ರೂಮ್ 207 ನಮ್ದೈತಿ. ರೂಮ್ ಚಲೋ ಐತಿ. ಊರು ಎಕ್ಸ್ಪ್ಲೋರ್ ಮಾಡ್ಬೇಕೀಗ. ಈಗ ಮೊದಲು ಎಲ್ಲರೂ ರೆಡಿ ಆಗತ್ತಾರು. ಎಲ್ಲರೂ ರೆಡಿ ಆದಮೇಲೆ ಜ್ಯೋತಿರ್ಲಿಂಗ್ ಕಡೆ ಹೋಗಿ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ. ಲೆಟ್ಸ್ ಗೋ ಗೈಸ್. ನಮ್ಮ ಗ್ರೂಪ್ನಾಗ ಒಬ್ಬ ಮೇಕಪ್ ಆರ್ಟಿಸ್ಟ್ ಅದಾನು. ಆಲ್ರೌಂಡರ್ ಅದ ನೋಡ್ರಿ. ಇಲ್ಲಿ ನಂದು ಹೆಂಗೆ ಸೆಟ್ ಮಾಡಿಟ್ಟಾನು ನೋಡ್ರಿ. ಕೂದಲ ಸೆಟ್ ಮಾಡಿಕೊಟ್ಟಾನು, ತಂದು ಸೆಟ್ ಮಾಡ್ಕೊಂಡಾನು. ಈಗ ರೋಹಿತ್ ಬೈದ್ ಮಾಡತ್ತಾನು. ನೆಕ್ಸ್ಟ್ ಓಂಕಾರ, ನೆಕ್ಸ್ಟ್ ರೋಹಿತ್. ಬರೀ 50 ರೂಪಾಯಿ. 50 ರೂಪಾಯಿ 50 ನೋಡ್ರಿ. ನೋಡ್ರಿ ಇವತ್ತು ಹೆಂಗೆ ಕಾಣತ್ತಲ್ಲ. ದೇವಸ್ಥಾನ ಕಡೆ ಹೊಂಟೇವೆ ನಾವೀಗ. ಇನ್ನು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಿ? 29 ಕಿಲೋಮೀಟರ್ಸ್ ಐತಿ. ನೀವು ಊರು ಹೆಂಗೈತೆ ಅಂತ ತೋರಿಸ್ತೇನೆ ನಿಮ್ಗೆ. ನೋಡಿ ಬರ್ರಿ. ಓಕೆ ಗೈಸ್, ಈಗ ನಾಸಿಕ್ನಾಗ ಇಷ್ಟು ಮಸ್ತ್ ಗಡ್ ಅದಾವು. ನಿಮ್ಗೆ ತೋರಿಸ್ತೇನೆ ಈಗ. ಇಲ್ಲಿ ನೋಡ್ರಿ. ಇಲ್ಲಿ ಅವಳು ಎದುರಲಿ ಬಂದರೆ ಹೃದಯ ಕುಣಿವುದು ದೇವರೇ. ಹೊಸ ಥರ ಸಡಗರ. ದೇವಸ್ಥಾನ ಹೋಗುವಾಗ ಎಂಟ್ರೆನ್ಸ್ನಾಗ ಎಷ್ಟು ತೊಗೊಂಡ್ರು? 50 ತೊಗೊಂಡ್ರು. ಟೆಂಪಲ್ ಆಜು ಬಾಜು ಫುಲ್ಲು ಮೌಂಟೇನ್ ರೀಜನ್ ಐತಿ. ಇನ್ನೊಂದು ಏನಂತಂದ್ರೆ ಜ್ಯೋತಿರ್ಲಿಂಗ್ನಾಗ ಒಂದು ಇದೆ ತ್ರ್ಯಂಬಕೇಶ್ವರ. ಭಾಳ ಜನ ನೋಡ್ರಿ. ಇಲ್ಲೇ ಟ್ರಾಫಿಕ್ ಫುಲ್ ಹೆವಿ. ಪಾರ್ಕಿಂಗ್ ಜಾಗ ಇಲ್ಲ ಅಂತೇಳಿ ಜನ ಎಲ್ಲ ಹೊರಗೆ ಹಚ್ಚತ್ತಾರು. ಪಾರ್ಕಿಂಗ್ ಆ ಕಡೆಯಿಂದ ಹೋಗ್ಬೇಕನ್ಸ್ತೈತಿ. ಪಾರ್ಕಿಂಗ್ ಹುಡುಕಿ ಅಲ್ಲಿ ದೇವಸ್ಥಾನ ಕಡೆ ಅಂತೂ ಪಾರ್ಕಿಂಗ್ ಸಿಗಲಿಲ್ಲ. ಆಮೇಲೆ ನೀವು ಇಲ್ಲಿ ತ್ರ್ಯಂಬಕೇಶ್ವರ ಬಂದ್ರೆ ಅಲ್ಲಿ ರೋಡ್ ಮೇಲೆ ಪಾರ್ಕ್ ಮಾಡಬೇಡ್ರಿ. ಅಲ್ಲಿ ಪೊಲೀಸರು ಬಂದು ಟೈರ್ ಲಾಕ್ ಹಾಕಿಬಿಡ್ತಾರೋ. ಆಮೇಲೆ ಅವ್ರು ನಿಮ್ಗೆ ಕಾಣಂಗೂ ಇಲ್ಲ. ಆಮೇಲೆ ಅದನ್ನು ತೆಗಿಸ್ಬೇಕಂತಂದ್ರೆ ನಿಮ್ಮ ಟೈಮ್ ಅಲ್ಲೇ ವೇಸ್ಟ್ ಆಗಿಬಿಡ್ತೈತಿ. ಅದಕ್ಕೆ ನಾವೇನು ಮಾಡಿದ್ದು, ಹಿಂದೆ ತೊಗೊಂಡು ಅಲ್ಲಿಂದ ಲೆಫ್ಟ್ ಹೋದ್ರೆ ದೇವಸ್ಥಾನ ಬರ್ತೈತಿ. ರೈಟ್ ತೊಗೊಂಡು ಅಲ್ಲಿ ಈ ಕಡೆ ಬಂದು ಇಲ್ಲಿ ಹಚ್ಚೇವು ಗಾಡಿ. ಈಗ ಲೆಟ್ಸ್ ಗೋ ಗೈಸ್. ಅದು ಸರೌಂಡಿಂಗ್ ನೋಡ್ರಿ. ಎಲ್ಲ ಕಡೆ ಸಣ್ಣ ಫಾಲ್ಸ್. ಅಲ್ಲಿ ಆಮೇಲೆ ಅಲ್ಲಿ ಎಲ್ಲ ಕಡೆ ಸಣ್ಣ ಫಾಲ್ಸ್. ಭಾರಿ ಐತಲ್ಲ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಫಾಲ್ಸ್ ಸಣ್ಣ ಸೆಕ್ಸಿ. ದೇವಸ್ಥಾನ ಮುಂದೆ ಮಟ್ಟ ಬರಕ್ಕೆ ಹೋಗ್ಬೇಡ್ರಿ. ಎಲ್ಲೂ ಪಾರ್ಕಿಂಗ್ ಇಲ್ಲ. ಇರೋದ ಒಂದು ಪಾರ್ಕಿಂಗ್ ಐತಿ ಇಷ್ಟು ಪ್ಲೇಸ್. ಅದೆಲ್ಲ ಫುಲ್ ಆಗಿಬಿಟ್ಟಾವು. ಲೆಟ್ಸ್ ಗೋ ಗೈಸ್. ಈ ಆಂಟಿಗಳು ಇದ್ದಿದ್ದ ಕಡೆನೇ ಜಗಳ ಅಲ್ಲ ಫಿಕ್ಸ್. ಎಲ್ಲ ಆಂಟಿಗಳೆಲ್ಲ ಅಂತ ಜಗಳ ಫಿಕ್ಸ್. ಅವಾಗ ಈಗ ಬರ ಮತ್ತೆ ಇರ್ತೀವಲ್ಲ ಮಾಡಕ್ ಬರುತ್ತೆ.
ಬರೀ ಇಂಥದೆಯ ಇಲ್ಲಿ ನೋಡ್ರಿ ಗದ್ಲಾ ನೋಡ್ರಿ ಲೈನ್ ಹತ್ತೈತಿ. ನಾವು ಲೈನಾಗ ನಿಂದಿರ್ಬೇಕು. ಈಗ ಎಷ್ಟು ತಾಸು ಹಾಕ್ಯದ ಗೊತ್ತಿಲ್ಲ. ಏ ದೊಡ್ಡ ಲೈನ್ ಐತಿದೆ. ನೋಡೋಣ ಎಷ್ಟು ಆಕೈತೆ ಅಂತ ಹೇಳಿ. ಟೈಮ್ ಅಂತೂ ಜಾಸ್ತಿ ಹಿಡಿತೈತೆ ಅಂತ ಗೊತ್ತಾಗತೈತಿ. ಸ್ಪೆಷಲ್ ದರ್ಶನಿಗೆ ಇಷ್ಟು ದೊಡ್ಡ ಲೈನ್ ಐತಿ. ಮತ್ತು ನಾರ್ಮಲ್ ದರ್ಶನ ಮಾಡಕ್ ಹೋದ್ರೆ 5 ತಾಸು ಬೇಕಂತ. ಇಲ್ಲಿ ನೋಡ್ರಿ ಸ್ಪೆಷಲ್ ದರ್ಶನ್ ಲೈನ್ ಇದೆ. ನಾವು ಈಗ ಹೋಗಿ ಜಾಯಿನ್ ಆಗತ್ತೀವಿ. ಅವನು ಎಷ್ಟೊತ್ತಾಕೈತೆ ಅಂತ ಗೊತ್ತಿಲ್ಲ. ಈ ಸ್ಪೆಷಲ್ ದರ್ಶನ್ ಕೇಳ್ರು ಅಲ್ಲಿ ಒಳಗೆ ಇದ್ಬಿಟ್ಟು लाइन में थांबले बरोबर. ये अभी 2 घंटा लगता है आराम से. 2 घंटा लगा तो अच्छा है. ठीक है ಎಲ್ಲರೂ ಮಾದೇವನ್ ಭಕ್ತ ಕರ್ತೀವಿ. ನಿಂಗೆ ಅದು ಬ್ಯಾರಕ್ ಬರ್ತಲ್ಲ. ಓಂಕಾರೇಶ್ವರ ಅದಕ್ಕೆ ಮಜು ಉತ್ತರಿ ದೀಪ ವಿಸಾರಲತೆ ಇಂದ ಬಾರಿ ಹಚ್ಚಿದೆ. ಎಲ್ಲೋಡಿ ಬರಾಕತ್ರಿ ಇಲ್ಲಿ. ಅಯ್ಯೇ ಇನ್ನ ಲೈನ್ನಾಗ ಅದೇವ್ ನಾವು. ಅಲ್ಲಿ ಒಳಗೆ ಹೋಗುವಾಗ ಅಲ್ಲಿ ಹಿಂಗ ಜನ ಹೋಗಿ ಡೈರೆಕ್ಟ್ ಅಲ್ಲೇ ಹೋಗ್ತಾರಂತ. ಅದ್ರ ಸಂಬಂಧ ನಮ್ಗೆ ಲೇಟ್ ಆಗತೈತಿ. ಈಗ 1 ತಾಸು ಆತು. 1 ತಾಸು ಐತ್ಲ. 1 ತಾಸು ಆಗೈತಿ. ಈಗ ಇನ್ನೊಂದು ತಾಸು ಅನ್ನತಾರು. ನೋಡೋಣ ಏನೇನ್ ಆಕೈತಿ. ನೋಡ್ರಿ ಒಂದು ಸಿಂಗಲ್ ಲೈನ್ ಈಗ ಆಗೈತಿ. ಪಕ್ಕವ್ರಿಗೆ ಎಲ್ಲ ಏನ್ ಮಾಡಿದ್ರು, ಈ ಲೋಕಲ್ ಲೈಟ್ಸ್ ಮತ್ತು ಪೊಲೀಸ್ ಸೇರಿ ಹೊರಗೆ ಹಾಕಿದ್ರು. ಡೇಂಜರಪ್ಪ. ಈಗ ನೋಡಿ ಎಷ್ಟು ಸೈಲೆಂಟ್ ಅದಾರ ನೋಡಿ. ಒಬ್ರು ಮಾತಾಡೋರು. ದಿನ ಈಗ ಒಳಗೆ ಹೋಗ್ಬೋದು ನಾವು ದೇವಸ್ಥಾನ ಒಳಗೆ. ಇಲ್ಲಿಂದ ದರ್ಶನ ತಗೊಳ್ಳಿ. ಒಳಗೆ ಕ್ಯಾಮ್ರಾ ಬಿಡಂಗಿಲ್ಲ ಅನಿಸ್ತೈತಿ. ಆಸೆ ಎಲ್ಲ ಈಡೇರಿಸಲಿ. ನಿಮ್ಮ ಆಸೆ ಎಲ್ಲ ಈಡೇರಿಸಲಿ ದೇವ್ರ. ಆನ್ಲೈನ್ ದರ್ಶನ ಮಾಡತ್ತಾರ ನೋಡ್ರಿ. ನೋಡ್ರಿ ನಮ್ಗೆ ಒಳಗೆ ಹೋದ್ಮೇಲೆ ನಮ್ಗೆ ತೋರ್ಸಕ್ ಆಗಂಗಿಲ್ಲ. ಇಲ್ಲೇ ಲೈವ್ ತೋರ್ಸತ್ತಾರು. ನೋಡ್ಕೋರಿ, ದರ್ಶನ ಮಾಡ್ಕೊಳ್ಳಿ. per person only cash payment will be accepted. ನೋಡ್ರಿ ಗೈಸ್, ಬರುವಾಗ ಕ್ಯಾಶ್ ತೊಗೊಂಬರ್ರಿ. ನಮ್ಮ ಕಡೆ ಕಾರ್ತಿಕ್ ತೊಗೊಂಬಂದಾನ ಕ್ಯಾಶ್. ಇಲ್ಲಿ ಕೌಂಟರ್ ಕೊಡು. ಈಗ ದೇವಸ್ಥಾನ ಸಮೀಪ ಬಂದ್ಬಿಟ್ಟೇವಿ. ನಿಮ್ಗೆ ದೇವ್ರ ದರ್ಶನ ಮಾಡಿಸ್ತೀನಿ. ಅವಾಗಿಂದ ದರ್ಶನ ಮಾಡಿಸ್ತೀನಿ ಅಂತ ಹೇಳತ್ತೀನಿ. ಇಲ್ಲಿ ನೋಡ್ರಿ ಎಂಟ್ರೆನ್ಸ್. ದೇವಸ್ಥಾನ ನೋಡ್ರಿ ಇಲ್ಲಿ. ಹರ ಹರ ಮಹಾದೇವ್ ದೇವಸ್ಥಾನ ನೋಡ್ರಿ ಇಲ್ಲಿ. ಅಯ್ಯಾ ಡೇಂಜರ್ ಐತ್ರು. ದೇವಸ್ಥಾನ ಹೆಂಗೈತಂತ ನೋಡ್ರಿ, ದರ್ಶನ ಮಾಡ್ಕೊಳ್ಳಿ. ಏನೈತೆ ಗೊತ್ತೈತ್ರಿ, ಇಲ್ಲಿ ಬರೋತನ ನಿಮಗೆ ಫೀಲಿಂಗ್ ಏನಂತ ಗೊತ್ತಾಗಂಗಿಲ್ಲ. ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಬರಂಗಿಲ್ಲ. ಗುಡಿ ನೋಡಿದ್ಮೇಲೆ ಮಂದಿ ಇಮೋಷ್ನಲ್ ಆಗೋದು ನೋಡಿನ ನಿಮ್ಗೆ ಗೊತ್ತಾಗೈತೆ ಇದ್ರ ಪವರ್ ಏನಂತೇಳಿ. ನೆಕ್ಸ್ಟ್ ಲೆವೆಲ್ ನೋಡ್ರಿ. ದರ್ಶನ ಮುಗಿಸ್ಕೊಂಡು ಬಂದು ಈಗ ಇಲ್ಲಿ ನೋಡ್ರಿ ಜನ ನೋಡ್ರಿ ಇಲ್ಲಿ. ಈಗ ದೇವಸ್ಥಾನ ಬಂದಾಗತ್ತಿತ್ತಂತೆ, ಆದರೂ ನಮ್ಗೆ ಪಟ 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 ಜಾಗ ಕೊಟ್ಟು ದರ್ಶನ ಮಾಡಿಸಿದ್ರು. ಈ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಂಗಿಲ್ಲ. ಇಲ್ಲಿ ಬಂದ ಫೀಲ್ ಮಾಡ್ಕೋಬೇಕದ. ಆ ಪರಿ ಭಾರಿ ಐತಿ. ನಮ್ಮ ಹಿಂದೆ ನೀವು ನೋಡ್ಕೋಬೋದು ದೇವಸ್ಥಾನ ಹೆಂಗೈತೆ ಅಂತೇಳಿ. ಓಕೆ ಗೈಸ್, ಈಗ ದೇವಸ್ಥಾನ ವಿಡಿಯೋ ನೀವು ನೋಡಿರ್ತೀರಿ. ಈ ದೇವಸ್ಥಾನ ಇಷ್ಟು ಇಮೋಷ್ನಲ್ ಮಾಡ್ತೈತೆ ಅಂತಂದ್ರೆ ಅಷ್ಟು ಪವರ್ ಐತೆ ಅಂತೇಳಿ. ಆಮೇಲೆ ಇನ್ನೊಂದೇನಂತಂದ್ರೆ ಜನ ಅಂತೂ ತುಂಬ್ಯಾರ. ವೀಕೆಂಡ್ನಾಗಂತೂ ಬರಕ್ಕೆ ಪ್ಲ್ಯಾನ್ ಮಾಡಬೇಡ್ರಿ. ಬಂದರೂ ಭಾಳ ತೊಗೋತೈತಿ. ನಾರ್ಮಲ್ನಾಗ ನಿಮ್ಗೆ 5 ತಾಸು ತೊಗೋತೈತಿ. ಆಮೇಲೆ VIP ಎಂಟ್ರಿ ನಿಮ್ಗೆ ಮಿನಿಮಮ್ 3 ತಾಸು ತೊಗೋತೈತಿ. ನಾವೀಗ 3 ತಾಸು ನಿಂತು ಬಂದೇವಿ. ಈ ಕಡೆ ನಿಂತವ್ರದ್ದೆಲ್ಲ ನಾರ್ಮಲ್ ಎಂಟ್ರಿ ಐತಿ. ಆಮೇಲೆ
ಆ ಕಡೆ ಒಂದು ಲೈನ್ ಐತಿ, ಅದು 200 ರೂಪೀಸ್ ಎಂಟ್ರಿ ಐತದ. ಆಮೇಲೆ ನಾವು ಅದ್ರಾಗ ಬಂದೇವಿ. 3 ತಾಸು ತಗೊಂತ ನಮ್ಗೆ, ಮಿನಿಮಮ್ 3 ತಾಸು ಆಯ್ತಲ್ಲ. 3 ತಾಸು ಆಯ್ತು. ನಿಮ್ಗೆ ಹೇಳ್ತೀನಿ, ನಾ ಹೇಳೋದು ಏನೂ ಇಲ್ಲ. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೇನು ಪಾಸಿಟಿವಿಟಿ ಇಲ್ಲಿ ಫೀಲ್ ಆಕೈತಲ್ಲ, ನೆಕ್ಸ್ಟ್ ಲೆವೆಲ್ ಐತದ. ಮತ್ತೇನು ಹೇಳೋದು, ಇಂಥ ಬ್ಲಾಗ್ ಬರ್ತಾ ಇರ್ತೈತಿ. ಸಬ್ಸ್ಕ್ರೈಬ್ ಮಾಡ್ರಿ. ಗ್ಯಾಪ್ ಆಗೈತಿ ನನಗೆ ಗೊತ್ತೈತಿ. ಹಾಂ ಮಾಡ್ರಿ. ರೋಹಿತ್ ಭಾಯಿ ಹೇಳಿದ್ಮೇಲೆ ಸಂಪ್ಲಾ ವಿಷಯ. ಮತ್ತೆ ಭೇಟಿಯಾಗೋಣ. A few moments later. ಓಕೆ ಗೈಸ್, ಈಗ ನಾವು ಒಂದು ಜ್ಯೋತಿರ್ಲಿಂಗ್ ಮುಗಿಸಿದ್ದು. ಆಮೇಲೆ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಆಮೇಲೆ ನಮ್ಗಂತೂ ಫುಲ್ ಹಿಸ್ಟಾರಿಕಲ್ ಫೀಲ್ ಆಯ್ತು, ಡಿವೋಷನಲ್ ಫೀಲ್ ಆಯ್ತು, ಎಲ್ಲ ಫೀಲ್ ಆಯ್ತು. ಹೌದೇನಿಲ್ಲ? ಎಸ್ ಬೈ. ಆಮೇಲೆ ಈಗ ಆಜು ಬಾಜು ಲೋಕಲ್ನಾಗ ಯಾವ್ದಾರ ಪ್ಲೇಸಸ್ ಇದ್ರೆ ತಿರ್ಗೋಣ ಅಂತ ಹೇಳಿ ಪ್ಲಾನ್ ಇತ್ತ. ಆದ್ರೆ ಓಂಕಾರ ಒಂದು ಡಿಸೈಡ್ ಮಾಡ್ಯಾನು. ಅದಕ್ಕೆ ಈಗ ಅಲ್ಲಿ ಹೋಗ್ಬೇಕಂತಂದ್ರೆ ಈಗ 200 ಕಿಲೋಮೀಟರ್ ನಾವು ಡ್ರೈವ್ ಮಾಡತ್ತೀವಿ. ಅದು ಫುಲ್ ಸೂಪರ್ ಸ್ಪೆಷಲ್ ಐತಿ. ಅದನ್ನ ನೋಡ್ಬೇಕಂತಂದ್ರೆ ನೀವು ವೇಟ್ ಮಾಡ್ರಿ ನೆಕ್ಸ್ಟ್ ಬ್ಲಾಗ್. ಈಗ ಎಸ್ ಗೈಸ್.